ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಿಮಗೆ ಹಿಂದೆ ನಡೆದಂಥ ಕ್ಲಾಸಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಅಲ್ವಾ ಮಕ್ಕಳ. ಇವತ್ತಿನ ಒಂದು ಕ್ಲಾಸಲ್ಲಿ ತರಗತಿಲಿ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ, ಒಂದು ಕನ್ನಡ ಸಂಧಿಗಳು, ಎರಡು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ ಬರುತ್ತೆ? 3 ಬರುತ್ತೆ. ಕನ್ನಡ ಸಂಧಿಗಳಲ್ಲಿ ಎಷ್ಟು ಕನ್ನಡ ಸಂಧಿಗಳಿವೆ? 3: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇದು ಕ್ಲಾಸು ನಿಮಗೆ ಕಳಿಸಿದೆ, ನಾನು ಎಲ್ಲರೂ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇವತ್ತಿನ ಒಂದು ಕ್ಲಾಸ್ ಮುಂದುವರಿಕೆ ಭಾಗವನ್ನು ನೋಡೋಣ. ಸಂಸ್ಕೃತ ಸಂಧಿಗಳು ಒಟ್ಟು 7 ಸಂಧಿಗಳು ಬರುತ್ತೆ ಮಕ್ಕಳ. ಇದರಲ್ಲಿ ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ವ ಸಂಧಿ, ಶ್ಚುತ್ವ ಸಂಧಿ, ಹಾಗೆ ಅನುನಾಸಿಕ ಸಂಧಿ. 7 ಸಂಧಿಗಳು ಸಂಸ್ಕೃತ ಸಂಧಿಗಳು ಮಕ್ಕಳ. ಸಂಧಿಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ಮಕ್ಕಳ, ಎಕ್ಸಾಮಿಗೆ ಬಂದೇ ಬರುತ್ತೆ. ಓಕೆನಾ? ಹಾಗಾದರೆ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡಿ ಮಕ್ಕಳ. ಮೊದಲಿಗೆ ಸವರ್ಣ ದೀರ್ಘ ಸಂಧಿ. ಏನು ಸವರ್ಣ ದೀರ್ಘ ಸಂಧಿ ಅಂದರೆ ಇದನ್ನು ಹೇಗೆ ಕಂಡುಹಿಡಿಯೋದು? ಸವರ್ಣ ಸಂಧಿಗಳು ಯಾವುದ್ಯಾವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅದರ ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅಂದರೆ ಮಕ್ಕಳ ಸವರ್ಣ ಅಕ್ಷರಗಳು ಅಂದರೆ ಜೋಡಿ ಅಕ್ಷರಗಳು. ಅಂದರೆ ಅ, ಆ, ಇ, ಈ, ಉ, ಊ, ಎ, ಓ ಈ ರೀತಿ ಜೋಡಿ ಅಕ್ಷರಗಳಿರ್ತವಲ್ಲ ಮಕ್ಕಳ, ಒಂದೇ ಥರ ಇರುತ್ತೆ, ಉಚ್ಚಾರಣೆ ಒಂದೇ ಥರ ಇರುತ್ತೆ. ಅವನ್ನು ಸವರ್ಣಾಕ್ಷರಗಳು ಅಂತ ನಾವು ಕರಿತೀವಿ. ಅಂಥ ಸವರ್ಣ ಸ್ವರಗಳೇನಿದೆ ಅವುಗಳು ಒಂದರ ಮುಂದೆ ಒಂದು ಬರುತ್ತೆ. ಒಂದರ ಮುಂದೆ ಒಂದು ಬಂದು ಸೇರಿ ಸಂಧಿಯಾಗುವಾಗ ಅವೆರಡರ ಸ್ಥಾನದಲ್ಲಿ ಆ ಒಂದು ಸವರ್ಣಾಕ್ಷರಗಳು ಎರಡು ಇರ್ತವಲ್ಲ. ಈಗ ಅ ಅಂತಂದರೆ ಆ ಮುಂದೆ ಆ ಬಂದು ಸಂಧಿಯಾಗುವಾಗ ಅದೇ ಸ್ವರಾಕ್ಷರ ದೀರ್ಘ ಸ್ವರವಾಗಿ ಆದೇಶವಾಗಿ ಬಂದರೆ ಅಂತಹ ಅಕ್ಷರಗಳನ್ನು ನಾವು ಅಂತಹ ಪದಗಳನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ನಾವು ಕರಿತೀವಿ. ಉದಾಹರಣೆ ನೋಡಿ ಮಕ್ಕಳ, ಇಲ್ಲಿ ದೇವಾಲಯ, ಇದನ್ನು ಬಿಡಿಸಿ ಬರೆದಾಗ ದೇವ ಪ್ಲಸ್ ಆಲಯ. ಅರ್ಥ ಆಗ್ತಿದೆಯಾ? ದೇವ ಪ್ಲಸ್ ಆಲಯ. ನೋಡಿ, ಇದನ್ನು ಪೂರ್ವ ಪದ ಉತ್ತರ ಪದ ಯಾವುದು? ಇದು ಪೂರ್ವ ಪದ, ಇದು ಉತ್ತರ ಪದ. ಈಗ ನೋಡಿ, ದೇವ ಅಂತ ಉಚ್ಚಾರಣೆ ಮಾಡುವಾಗ ಇಲ್ಲಿ ಆ ಉಚ್ಚಾರಣೆ ಆಗ್ತಾ ಇದೆ, ಗಮನಿಸ್ತಿದ್ದೀರಾ? ಅದೇ ಪೂರ್ವ ಪದದ ಮೊದಲನೇ ಪದ ಏನು ಬರ್ತಾ ಇದೆ? ಆ ಪ್ಲಸ್ ಆ. ನೋಡಿ, ಆ ಮುಂದೆ ಆ ಬಂದಿದೆ. ಇವೆರಡು ಸವರ್ಣ ಅಕ್ಷರಗಳು ಅಲ್ವಾ ಮಕ್ಕಳ? ನೋಡಿ, ಡೆಫಿನೇಷನ್ ಓದಿ ಇನ್ನೊಂದ್ಸತಿ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ, ನೋಡಿ ಆ ಮುಂದೆ ಆ ಬಂದಿದೆಯಾ? ಅದೇ ಆ ಮುಂದೆ ಇಲ್ಲಿ ಬೇರೆ ಈ ಬರೋದೋ ಊ ಬರೋದೋ ಆದರೆ ಅದು ಸವರ್ಣ ದೀರ್ಘ ಸಂಧಿ ಆಗೋಲ್ಲ. ಯಾಕೆಂದರೆ ಆ ಮುಂದೆ ಆನೇ ಬರಬೇಕು, ಅಥವಾ ಈ ಮುಂದೆ ಈನೇ ಬರಬೇಕು, ಅಥವಾ ಆ ಪ್ಲಸ್ ಆನೂ ಬರ್ಬೋದು, ಆ ಪ್ಲಸ್ ಆನೂ ಬರ್ಬೋದು. ಓಕೆನಾ? ಒಟ್ಟಿನಲ್ಲಿ ಅದೇ ಸ್ವರಾಕ್ಷರಗಳು, ಅದೇ ಅಕ್ಷರಗಳು ಬರಬೇಕು. ಓಕೆನಾ? ದೇವ ಪ್ಲಸ್ ಆಲಯ, ದೇವಾಲಯ. ನೋಡಿ, ಆ ಪ್ಲಸ್ ಆ ಇಸ್ ಈಕ್ವಲ್ ಟು, ಇದನ್ನು ಓದಿದಾಗ ನೋಡಿ, ಓದೀಗ ದೇವಾಲಯ ಆಯಿತು. ಬಿಡಿಸಿದಾಗ ದೇವ ಪ್ಲಸ್ ಆಲಯ ಆಯಿತು, ಆ ಪ್ಲಸ್ ಆ ಬಂತು. ಅದನ್ನೇ ಕೂಡಿಸಿ ಹೇಳಿದಾಗ ಏನಾಯಿತು ಪದ? ದೇವಾಲಯ ಆಯಿತು. ಆ ಪ್ಲಸ್ ಆ ಇಸ್ ಈಕ್ವಲ್ ಟು ಆ. ದೀರ್ಘಸ್ವರ ಬಂತಾ? ದೀರ್ಘಸ್ವರ ಆದೇಶವಾಗಿ ಬಂದರೆ ಅದೆಲ್ಲ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ. ನೋಡಿ, ಇನ್ನೊಂದು ಉದಾಹರಣೆ ನೋಡೋಣ. ಗಿರಿ ಪ್ಲಸ್ ಈಶಾ, ಗಿರೀಶ. ನೋಡಿ, ಗಿರಿ ಅಂತ ಉಚ್ಚಾರಣೆ ಮಾಡುವಾಗ ಈ ಬರ್ತಾ ಇದೆ. ಇಲ್ಲಿ ಮುಂದೆ ಉತ್ತರ ಪದದಲ್ಲಿ ಈ ಇದೆ, ಈ ಪ್ಲಸ್ ಈ ಮುಂದೆ ಈನೇ ಬರ್ತು. ಹೀಗೆ ಸವರ್ಣ ಅಕ್ಷರಗಳು ಒಂದರ ಮುಂದೆ ಒಂದು ಸೇರಿ ಅದು ದೀರ್ಘಸ್ವರವಾದರೆ, ದೀರ್ಘಸ್ವರ ಆದೇಶವಾಗಿ ಬಂದರೆ ಅದೇನಾಗುತ್ತೆ? ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳ? ನಿಮಗೆ ಸವರ್ಣ ದೀರ್ಘ ಸಂಧಿ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಲ್ಲ? ನೋಡಿ, ಈ ಪ್ಲಸ್ ಈ ಇಸ್ ಈಕ್ವಲ್ ಟು ಈ. ಗಿರೀಶ. ನೋಡಿ, ಈ ದೀರ್ಘ ಸ್ವರ ಬಂತು. ಈ ಎರಡು ಸ್ವರ್ಣಾಕ್ಷರಗಳು ಸೇರಿ, ಸವರ್ಣ ಸ್ವರಗಳು ಸೇರಿ ದೀರ್ಘ ಸ್ವರ ಆಯಿತು. ಈ ರೀತಿ ಬಂದರೆ ಅದೆಲ್ಲ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಉದಾಹರಣೆ ಇನ್ನೂ 2 ಹೇಳ್ಬೋದು. ಗುರುಪದೇಶ, ಗುರು ಪ್ಲಸ್ ಉಪದೇಶ, ಉ ಪ್ಲಸ್ ಊನೇ ಬಂದಿದೆ. ಇನ್ನೊಂದು ಮಕ್ಕಳ ಆ ಪ್ಲಸ್ ಆನೂ ಬರ್ಬೋದು, ಆ ಮುಂದೆ ಆ ಬರ್ಬೋದು, ಆ ಮುಂದೆ ಆ ಬರ್ಬೋದು, ಅಥವಾ ಈ ಮುಂದೆ ಈ ಬರ್ಬೋದು, ಈ ಮುಂದೆ ಈ ಸಹ ಬರ್ಬೋದು. ಓಕೆನಾ? ಓಕೆ.
ನೆಕ್ಸ್ಟ್ ಸುರಾಸುರ, ಸುರ ಪ್ಲಸ್ ಅಸುರ, ಸುರಾಸುರ ನೋಡಿ ಆ ದೀರ್ಘ ಬಂತು. ಓಕೆನಾ? ಅರ್ಥ ಆಯ್ತಲ್ಲ ಮಕ್ಕಳ ನಿಮಗೆ? ಅರ್ಥ ಆಗ್ತಿದೆಯಲ್ಲ? ಓಕೆ. ಸವರ್ಣ ದೀರ್ಘ ಸಂಧಿ ಅಂದರೆ ಹೆಂಗೆ ಗೊತ್ತಾಯ್ತಲ್ಲ ನಿಮಗೆ? ಕಂಡುಹಿಡಿಯೋದು ಹೇಗೆ ಸವರ್ಣ ದೀರ್ಘ ಸಂಧಿ ಅಂತ. ಓಕೆ. ಇನ್ನು ಬೇಜಾನ್ ಎಕ್ಸಾಂಪಲ್ಸ್ ಇದೆ ಮಕ್ಕಳ ನಿಮಗೆ. ವಿದ್ಯಾಭ್ಯಾಸ ಬರುತ್ತೆ, ಅರ್ಥ ಆಯ್ತಾ? ಮಂತ್ರಾಲಯ ನೋಡಿ. ಓಕೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಗುಣಸಂಧಿ. ಏನು ಗುಣಸಂಧಿ ಅಂತ ಹೇಳಿದ್ರೆ, ಗುಣಸಂಧಿ ಆಕಾರಗಳಿಗೆ ಈ ಈಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಊಕಾರಗಳು ಪರವಾದರೆ ಓಕಾರವು, ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ. ನೀವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು ಅಂದರೆ ಏನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಇಷ್ಟೇ. ನೀವು ಈಗ ಉದಾಹರಣೆ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ದೇವೇಂದ್ರ ಉದಾಹರಣೆ ಒಂದು. ದೇವೇಂದ್ರ ನೋಡಿ, ಬಿಡಿಸಿ ಇದನ್ನು. ದೇವ ನೋಡಿ, ದೇವ ಪ್ಲಸ್ ಇಂದ್ರ. ದೇವ ಇಲ್ಲಿ ಆಕಾರ ಬರ್ತಾ ಇದೆ ಅಲ್ವಾ? ಪ್ಲಸ್ ಈಕಾರ. ಇಲ್ಲಿ ಏನಿದೆ? ಆಕಾರಗಳ ಮುಂದೆ ಈ ಈಕಾರಗಳು ಪರವಾದರೆ, ಇಲ್ಲಿ ಬಂದಿದೆಯಾ? ಆಕಾರದ ಮುಂದೆ ಈಕಾರ ಬಂದಿದೆಯಾ? ಇವೆರಡು ಸೇರಿ ನೆಕ್ಸ್ಟ್ ಯಾವ ಕಾರ? ನಾವು ಆ ಪದವನ್ನು ಉಚ್ಚಾರಣೆ ಮಾಡಿದಾಗ ಏಕಾರ ಬರ್ತಾ ಇದೆ. ದೇವೇಂದ್ರ ನೋಡಿ, ಏಕಾರ ಬಂತ ಇಲ್ಲಿ, ಏಕಾರ. ಹೀಗೆ ಆಕಾರಗಳ ಮುಂದೆ ಈಕಾರ ಪರವಾಗಿ ಅದು ಅವೆರಡರ ಸ್ಥಾನದಲ್ಲಿ ಏಕಾರ ಬಂದರೆ ಅದು ಗುಣಸಂಧಿ. ನೋಡಿ, ದೇವ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ದೇವೇಂದ್ರ. ನೆಕ್ಸ್ಟು ಇನ್ನೊಂದೇನಿದೆ ಡೆಫಿನೇಷನು? ಊಕಾರಗಳು ಪರವಾದರೆ ಓಕಾರ. ನೀವು ಮೇಯ್ನ್ ಅರ್ಥ ಮೇಯ್ನ್ ಒಂದು ನೆನ್ಪಿಟ್ಕೋಬೇಕು ಏನಂತ ಹೇಳಿದ್ರೆ, ಏಕಾರ, ಓಕಾರ, ಅರ್ಕಾರ. ನೋಡಿ ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ. ಏಕಾರ, ಓಕಾರ, ಅರ್ಕಾರ ಬಂತು ಅಂದರೆ ಅದೆಲ್ಲ ಗುಣಸಂಧಿ ಆಗಿರುತ್ತೆ. ಉದಾಹರಣೆ ನೋಡಿ, ಇನ್ನೊಂದು ಹೇಳ್ತೀನಿ. ಈಗ ಓಕಾರಕ್ಕೆ ಒಂದು ಉದಾಹರಣೆ ಹೇಳೋಣ. ಸೂರ್ಯ ಪ್ಲಸ್ ಉದಯ. ನೋಡಿ, ಸೂರ್ಯ, ಸೂರ್ಯ ಕೊನೆಯಲ್ಲಿ ಏನು ಅಕ್ಷರ ಬರ್ತಾ ಇದೆ? ಪೂರ್ವಪದದ ಅಂತ್ಯದಲ್ಲಿ ಆಕಾರ ಬರ್ತಾ ಇದೆ. ಇಲ್ಲಿ ಏನಿದೆ? ಊಕಾರ ಇದೆ. ಆಕಾರಗಳ ಮುಂದೆ ಊಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರ ಆದೇಶವಾಗಿ ಬಂದರೆ, ನೋಡಿ ಬಂದಿದೆಯಾ? ಸೂರ್ಯೋದಯ. ನೋಡಿ, ಸೂರ್ಯೋದಯ, ಸೂರ್ಯೋ, ಓ ಬರ್ತಾ ಇದೆಯಾ? ಈ ರೀತಿ ಓಕಾರ ಬಂತು ಅಂದರೆ ಗುಣಸಂಧಿ ಆಗಿರುತ್ತೆ. ನೆಕ್ಸ್ಟು ಮಹರ್ಷಿ. ನೋಡಿ, ಮಹ ಪ್ಲಸ್ ಋಷಿ, ಮಹರ್ಷಿ, ಮಹರ್ಷಿ. ಅದನ್ನು ಉಚ್ಚಾರಣೆ ಮಾಡಿ. ನೋಡಿ, ಆಕಾರಗಳ ಮುಂದೆ ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ, ನೋಡಿ ಋಕಾರ ಬಂತ ಇಲ್ಲಿ, ಆಕಾರದ ಮುಂದೆ ಋಕಾರ ಬಂದಿದೆ. ಅವೆರಡರ ಸ್ಥಾನದಲ್ಲಿ ಯಾವುದು ಆದೇಶವಾಗಿ ಬಂದಿದೆ? ಅರ್ಕಾರ. ನೋಡಿ, ಅರ್ಕಾರ. ಇದನ್ನು ಉಚ್ಚಾರಣೆ ಮಾಡಿ, ಅರ್ ಅಂತ ಬರುತ್ತೆ. ಮಹರ್ಷಿ, ಮಹರ್, ಅರ್ ಬರ್ತಾ ಇದೆಯಾ? ಈ ರೀತಿ ಅರ್ಕಾರ ಬಂದರೆ ಅದೆಲ್ಲ ಏನಾಗಿರುತ್ತೆ? ಗುಣಸಂಧಿಗೆ ಉದಾಹರಣೆ ಆಗಿದೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳ ನಿಮಗೆ? ಜ್ಞಾನೇಶ್ವರ. ನೋಡಿ, ಜ್ಞಾನ ಪ್ಲಸ್ ಈಶ್ವರ. ನೋಡಿ, ಜ್ಞಾನ, ಈಶ್ವರ. ಉತ್ತರ ಪದದ ಮೊದಲನೇ ಅಕ್ಷರ ಇದೆ ಈಕಾರ. ಆಕಾರಗಳ ಮುಂದೆ ಈಕಾರಗಳು ಬಂದಾಗ ಅದರ ಆದೇಶವಾಗಿ ಏಕಾರ ಬಂದರೆ ಅದು ಗುಣಸಂಧಿ. ಜ್ಞಾನೇಶ್ವರ, ಜ್ಞಾನೇ, ಬರ್ತಾ ಇದೆಯಲ್ಲ? ಉದಾಹರಣೆ ನೀವು ಏನು ಇದೆಲ್ಲ ಇಷ್ಟೊಂದು ಕನ್ಫ್ಯೂಸ್ ಆದರೆ ನೀವು ಸೂತ್ರವಾಗಿ ಇದನ್ನು ತಿಳ್ಕೊಳ್ಬೋದು. ಗುಣಸಂಧಿಗೆ ಏಕಾರ, ಓಕಾರ, ಅರ್ಕಾರ ಈ ಮೂರು ಕಾರಗಳನ್ನ ನೆನ್ಪಿಟ್ಕೊಳ್ಳಿ ನೀವು. ಏಕಾರ, ಓಕಾರ, ಅರ್ಕಾರ ಬಂತು ಅಂದರೆ ಅದು ಗುಣಸಂಧಿ. ಈಗ ಮಹರ್ಷಿ, ದೇವೇಂದ್ರ, ಮಹೇಂದ್ರ ನೋಡಿ ಈ ಥರ ಎಲ್ಲ ಬಂದಾಗ ಏಕಾರ ಬರ್ತಾ ಇದೆ. ಈ ಥರ ಬಂದಾಗ ನೀವು ಏನೂ ಡೌಟ್ ಇಲ್ಲ, ಗುಣಸಂಧಿ ಅಂತ ನೀವು ಬರೀಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಕಾರಗಳಿಗೆ ಐಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದೇ ವೃದ್ಧಿ ಸಂಧಿ. ನೋಡಿ ಮಕ್ಕಳ, ಒಂದು ಉದಾಹರಣೆ ಕೊಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏಕೈಕ, ಇದನ್ನು ಬಿಡಿಸಿದಾಗ ಏಕ ಪ್ಲಸ್ ಏಕ, ಏಕೈಕ. ನೋಡಿ, ಆಕಾರಗಳಿಗೆ ಐಕಾರ ಪರವಾದಾಗ ನೋಡಿ, ಆಕಾರದ ಮುಂದೆ ಏಕಾರ ಬಂದಿದೆಯಾ? ಆಕಾರದ ಮುಂದೆ ಏಕಾರ ಬಂದಿದೆಯಾ? ಏಕ, ಬರ್ತಾ ಇದೆ. ಮತ್ತು ಇಲ್ಲಿ ಪ್ರಥಮ ಒಂದು ಅಕ್ಷರ ಏನಿದೆ? ಎ ಇದೆ ಅಲ್ವಾ?
ಆಕಾರಗಳ ಮುಂದೆ ಎ ಐಕಾರ ಬಂದಾಗ ಏಕಾರ ಬಂದಿದೆಯಾ, ಅವೆರಡರ ಸ್ಥಾನದಲ್ಲಿ ಏನು ಆದೇಶವಾಗಿ ಬರುತ್ತೆ? ಐಕಾರ ಬರುತ್ತೆ. ನೋಡಿ, ಏಕೈಕ, ಏಕೈಕ, ಐ ಬರ್ತಾ ಇದೆಯಾ? ಏಕೈ, ಐ ಬರ್ತಾ ಇದೆಯಾ? ಈ ರೀತಿ ಐಕಾರ ಬಂತು ಅಂದರೆ ಅದು ವೃದ್ಧಿ ಸಂಧಿ. ನೆಕ್ಸ್ಟ್ ಇನ್ನೊಂದು ವನೌಷಧಿ. ವನ ಪ್ಲಸ್ ಔಷಧಿ, ವನೌಷಧಿ. ಇನ್ನೊಂದು ನೋಡಿ, ಓ ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬರೋದು. ಔಕಾರ ಆದೇಶವಾಗಿ ಬಂತು ಅಂದರೆ ಉಚ್ಚಾರಣೆ ಮಾಡುವಾಗ ಈ ಪದಗಳನ್ನು ಔಕಾರ ಐಕಾರ ಬಂತು ಅಂದರೆ ಎರಡೂ ಅಕ್ಷರಗಳು ಉಚ್ಚಾರಣೆ ಮಾಡುವಾಗ ಬಂತು ಅಂದರೆ ನೀವು ವೃದ್ಧಿ ಸಂಧಿ ಅಂತ ಡಿಸೈಡ್ ಮಾಡಬೇಕು. ಓಕೆನಾ? ವನ ಪ್ಲಸ್ ಔಷಧ ಆಕಾರದ ಮುಂದೆ ಓ ಔಕಾರ ಬರಬೇಕಿತ್ತು, ಅವು ಬಂದಿದೆಯಲ್ಲಪ್ಪ. ಆಕಾರದ ಮುಂದೆ ಔಕಾರ ಬಂದು ಅದಕ್ಕೆ ಆದೇಶವಾಗಿ ಔಕಾರ ಆದೇಶವಾಗಿ ಬಂದರೆ ನೋಡಿ, ಬಿಡಿಸ್ದಾಗೂ ಔಕಾರ ಬರಬೇಕು, ಅದನ್ನು ಕೂಡಿಸಿ ಹೇಳಿದಾಗೂ ಔಕಾರ ಬಂದಾಗ ಅದು ವೃದ್ಧಿ ಸಂಧಿಯಾಗಿರುತ್ತೆ. ಇನ್ನೊಂದು ಉದಾಹರಣೆ ಜನೈಕ್ಯ. ಜನ ಪ್ಲಸ್ ಐಕ್ಯ. ನೋಡಿ, ಜನ ಆಕಾರದ ಮುಂದೆ ಐಕಾರ ಬಂದು ಅದು ಐಕಾರಕ್ಕೆ ನೋಡಿ, ಇನ್ನೊಂದು ಇಲ್ಲಿ ಡೆಫಿನೇಷನಲ್ಲಿ ಹೇಳಿಲ್ಲ ಮಕ್ಕಳ. ನೋಡಿ, ಐಕಾರನೂ ಬರುತ್ತೆ. ಅರ್ಥ ಆಯ್ತಾ? ಔಕಾರದ ಮುಂದೆ ಔಕಾರ ಆದೇಶವಾಗಿ ಬಂದ್ರೂ ವೃದ್ಧಿ ಸಂಧಿ, ಒಂದೊಂದು ಸತಿ ಐಕಾರದ ಮುಂದೆ ಐಕಾರವೇ ಆದೇಶವಾಗಿ ಬಂದ್ರೂ ಅದು ಸಹ ವೃದ್ಧಿ ಸಂಧಿ. ಅರ್ಥ ಆಯ್ತಲ್ಲ ಮಕ್ಕಳ? ನೋಡಿ, ಐಕಾರ, ಔಕಾರ ಮತ್ತಿನ್ನೊಂದು ಐಕಾರ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಓಕೆ. ಇದಕ್ಕೆ ಉದಾಹರಣೆ ಇನ್ನೂ ಎಷ್ಟೊಂದು ಹೇಳ್ಬೋದು ಮಕ್ಕಳ. ನೀವು ಬುಕ್ಸಲ್ಲಿ ತೆಗೆದು ನೋಡಿ, ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ ಸಂಧಿಗಳು. ಪಾಠದ ಒಂದು ಕೊನೆಯಲ್ಲಿ ಇರುತ್ತೆ, ಭಾಷಾಭ್ಯಾಸ ವ್ಯಾಕರಣ ಮಾಹಿತಿ ಅಂತ ಇರುತ್ತಲ್ಲ, ಅದರಲ್ಲಿ ನೀವು ಎಕ್ಸಾಂಪಲ್ಸ್ ಇನ್ನೂ ನೋಡ್ಕೊಳ್ಬೋದು. ಓಕೆನಾ? ನೆಕ್ಸ್ಟ್ ಎಂಡ್ ಸಂಧಿ. ಎಂಡ್ ಸಂಧಿ ಈ ಕಾರಗಳಿಗೆ ಯಾಕಾರವು, ಉಕಾರಗಳಿಗೆ ವಾಕಾರವು, ಋಕಾರಕ್ಕೆ ರಕಾರವು ಆದೇಶವಾಗಿ ಬಂದರೆ ಅದೆಲ್ಲ ಎಣ್ ಸಂಧಿ ಆಗಿರುತ್ತೆ. ಇನ್ನೊಂದು ಎಣ್ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ 4 ಅಕ್ಷರಗಳು ಮಕ್ಕಳ. ಏನನ್ನ? ಯ, ರ, ನೋಡಿ, ಯ, ರ, ಲ, ವ, ಈ 4 ಅಕ್ಷರಗಳನ್ನು ಎಣ್ ಅಂತ ಕರೀತಾರೆ. ಈ ಎಣ್ ಅನ್ನೋದನ್ನ ಯ, ರ, ಲ, ವ, ಈ 4 ಅಕ್ಷರಗಳನ್ನು ಎಣ್ ಅಂತ ಕರೀತಾರೆ. ಅದಕ್ಕಾಗಿ ಉದಾಹರಣೆ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಲ್ಲ ಮಕ್ಕಳ? ಎಣ್ಣೆಂಬ ಒಂದು ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಂಜ್ಞೆಗಳಂತ ಇರುತ್ತೆ. ಅವುಗಳಲ್ಲಿ ಎಣ್ಣಂತ ಅಂದರೆ ಯ, ರ, ಲ, ವ ಅಂತ ಅರ್ಥ. ಅದಕ್ಕೆ ಇದನ್ನು ಎಣ್ ಸಂಧಿ ಅಂತ ಕರೆಯೋದು. ಇಲ್ಲಿ ಈ ಕಾರಗಳಿಗೆ ಯಕಾರವು, ಉಕಾರಗಳಿಗೆ ವಕಾರವು, ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಎಲ್ಲ ಎಣ್ ಸಂಧಿ ಆಗಿರುತ್ತೆ. ಇನ್ನೂ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಈ 4 ಅಕ್ಷರಗಳೇನಿದೆ ಯ, ರ, ಲ, ವ, ಈ 4 ಅಕ್ಷರಗಳು ಆದೇಶವಾಗಿ ಬಂತು ಅಂದರೆ ಅದನ್ನು ನಾವು ಎಣ್ ಸಂಧಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ಅತ್ಯಂತ. ಅತಿ ಪ್ಲಸ್ ಅಂತ, ಅತ್ಯಂತ. ನೋಡಿ, ಅತಿ ಈ ಕಾರದ ಮುಂದೆ ಆಕಾರ ಬಂದು ಅದು ಏನಾಗ್ತಾಯಿದೆ? ಇವೆರಡರ ಆದೇಶ ನೋಡ್ಬೇಕು ನೀವು. ಇದರಲ್ಲಿ ಎಣ್ ಸಂಧಿಲಿ ಆದೇಶವಾಗಿ ಏನು ಬರ್ತಾ ಇದೆ? ಅತ್ಯಂತ ಯಕಾರ ಬರ್ತಾ ಇದೆ, ಯ ಅನ್ನೋ ಒಂದು ಅಕ್ಷರ ಬರ್ತಾ ಇದೆ. ಅರ್ಥ ಆಯ್ತಲ್ಲ ಮಕ್ಕಳ? ನೋಡಿ, ಈ ಕಾರಗಳಿಗೆ ಯಾಕಾರವು, ಉಕಾರಗಳಿಗೆ ವಾಕಾರವು. ನೋಡಿ, ಈ ಕಾರಗಳಿಗೆ ಯಾಕಾರ ಬಂತ. ನೋಡಿ, ಮನ್ವಂತರ, ಮನು ಪ್ಲಸ್ ಅಂತರ, ಮನ್ವಂತರ. ನೋಡಿ, ವಾಕಾರ ಬಂತ. ಯ, ರ, ಲ, ವ, ಈ 4 ಅಕ್ಷರಗಳು ಆದೇಶವಾಗಿ ಬಂತು ಅಂದರೆ ಅದೆಲ್ಲ ಎಣ್ ಸಂಧಿ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳ? ಓಕೆ. ಇದು ಎಲ್ಲ ಸಂಧಿಗಳಿಗೂ ಒಂದು ಉದಾಹರಣೆಯನ್ನು ನೀವು ಬರೀಬೇಕಾಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಮ್ಗೆ ಲಿಂಕನ್ನು ಕಳಿಸ್ತೀನಿ, ಮತ್ತು ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿರ್ತಾರೆ, ಅದನ್ನು ನೋಡಿದಾಗ ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ. ಇನ್ನು ಮಿಕ್ಕಿದಂಥ 3 ಸಂಧಿಗಳೇನಿದೆ, ಅನುನಾಸಿಕ, ಜಶ್ವ, ಶ್ಚುತ್ವ, ಈ 3 ಸಂಧಿಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಮಕ್ಕಳ? ಓಕೆ. ಥ್ಯಾಂಕ್ ಯು.